ನಮಸ್ಕಾರ ವೀಕ್ಷಕರೇ, ನಾನು ಪ್ರಭುಸ್ವಾಮಿ ನಾಟೇಕರ್. ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ಇದೀಗ ಹೊಸ ವಿಚಾರದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಟಿಡಿಆರ್ ಹಗರಣ ಮತ್ತೆ ಚರ್ಚೆಗೆ ನೆಲೆ ಬಂದಿದೆ. ಇದು ದಶಕಗಳ ಹಿಂದೆ ನಡೆದಂತಹ ಈ ಹಗರಣ ಚರ್ಚೆಗೆ ಬರಲು ಕಾರಣ ಏನೆಂದರೆ 3 ವರ್ಷಗಳ ಸಾಕ್ಷ್ಯಗಳು ನಾಪತ್ತೆಯಾಗಿರೋದು. ಬೆಂಗಳೂರಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿದೆ. ಚಿನ್ನದ ಬೆಲೆಗಿಂತಲೂ ಇದು ಹೆಚ್ಚಾಗಿದೆ. 2015ರಿಂದ 2017ರವರೆಗಿನ ಟಿಡಿಆರ್ ದಾಖಲೆಗಳು ನಾಪತ್ತೆಯಾಗಿರುವುದು ಜಿಬಿಐನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಟಿಡಿಆರ್ ಅಂದರೆ ಏನು? ಟಿಡಿಆರ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಲಾಭ ಇದೆಯಾ? ಈ ಹಗರಣದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುನ್ನ ಟಿಡಿಆರ್ ಅಂದರೆ ಏನು, ಅದರ ಮಹತ್ವ ಏನು ಅಂತ ತಿಳ್ಕೊಳ್ಬೋದು. ಟಿಡಿಆರ್ ಅಂದರೆ ಹಸ್ತಾಂತರಿಸಬಹುದಾದ ಅಭಿವೃದ್ಧಿಯ ಹಕ್ಕುಗಳು. ಇದನ್ನು ರಸ್ತೆ ಅಗಲೀಕರಣಕ್ಕೆ, ಅಭಿವೃದ್ಧಿ, ಉದ್ಯಾನವನಗಳು ಮತ್ತು ಸಾರ್ವಜನಿಕ ಸ್ವತ್ತುಗಳನ್ನ ಅಭಿವೃದ್ಧಿಪಡಿಸಲು ಖಾಸಗಿ ವ್ಯಕ್ತಿಗಳು ಈ ಅಭಿವೃದ್ಧಿ ಕಾರ್ಯಗಳಿಗಾಗಿ ಭೂಮಿ ಕೊಡ್ತಾರಲ್ಲ, ಅವರಿಗೆ ಹಣದ ರೂಪದಲ್ಲಿ ಪರಿಹಾರ ನೀಡುತ್ತಾರೆ. ಇದನ್ನು ಟಿಡಿಆರ್ ಅಂತ ಕರೆಯಲಾಗುತ್ತದೆ. ಸರ್ಕಾರ ಏನು ಈ ಪ್ರಮಾಣ ಪತ್ರ ನೀಡುತ್ತೋ ಇದನ್ನು ಇಟ್ಕೊಂಡು ಭೂ ಮಾಲೀಕರು ಬೇರೆ ಕಡೆ ತಮ್ಮ ಆಸ್ತಿಗಳನ್ನು ಕಟ್ಕೋಬೋದು. ಸೊ ಈ ಆಸ್ತಿಗಳಲ್ಲಿ ಸಾಕಷ್ಟು ಅಕ್ರಮವಾಗಿದೆ ಅಂತ ಆ ದಶಕಗಳ ಹಿಂದೆಯೇ ಆರೋಪಗಳು ಕೇಳಿಬಂದಿತ್ತು. ಈ ದಾಖಲೆಗಳು ದಶಕಗಳಿಂದ ಇತ್ತು. ಏನು 2015ರಿಂದ 2017ರವರೆಗಿನ ದಾಖಲೆಗಳು ನಾಪತ್ತೆ ಆಗಿರೋದು ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಹಗರಣದಲ್ಲಿ IAS ಆಫೀಸರ್ ಹಾಗೂ ರಾಜಕಾರಣಿಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಈ ಹಗರಣ ಬೆಳಕಿಗೆ ಬಂದಿದ್ದು ಬಿಜೆಪಿ ಮುಖಂಡ NR ರಮೇಶ್ ಅವರು ಇತ್ತೀಚೆಗೆ ಲೋಕಾಯುಕ್ತಕ್ಕೆ ದೂರು ನೀಡಿದ ಬಳಿಕ ಹಗರಣ ಬೆಳಕಿಗೆ ಬಂದಿದೆ. ಈ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ ಅಂತ ಆರೋಪಿಸಲಾಗಿದೆ. ಅಂದಾಜಿನ ಪ್ರಕಾರ 20,000 ಕೋಟಿ ರೂಪಾಯಿ ಟಿಡಿಆರ್ ಹಗರಣದಲ್ಲಿ ಅಕ್ರಮ ನಡೆದಿದೆ. ಈ ಬಗ್ಗೆ ತನಿಖೆ ಮಾಡಬೇಕು ಅನ್ನೋದು ದೂರಿನ ವಿವರವಾಗಿದೆ. 2007-8ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಇರೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗುತ್ತೆ. ಆವಾಗ ಈ ಟಿಡಿಆರ್ ಅನ್ನೋದು ಜಾರಿಗೆ ಬರುತ್ತೆ. ಆಗಿನಿಂದ ಈ ಟಿಡಿಆರ್ನಲ್ಲಿ ಹಂತವಾಗಿ ಅಕ್ರಮಗಳು ನಡೆಯಲು ಶುರುವಾಗ್ತವೆ. ಯಾವ್ಯಾವ ರೀತಿಯಲ್ಲಿ ಅಕ್ರಮಗಳು ನಡೆದಿದೆ ಅಂತ ಹೇಳಿ ಪ್ರತಿ ವಿವರವನ್ನು NR ರಮೇಶ್ ಅವರು ತಮ್ಮ ದೂರಿನಲ್ಲಿ ದಾಖಲಿಸಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ಸಂಸ್ಥೆ ಸಮಂಜಸವಾಗಿ ತನಿಖೆ ನಡೆಸಿದ್ರೆ ಭಾಳಷ್ಟು ರಾಜಕಾರಣಿಗಳು ಇದರಲ್ಲಿ ಸಿಲುಕ್ತಾರೆ. ಅಲ್ಲದೆ IAS ಆಫೀಸರ್ಗಳ ಭಾಗಿಯನ್ನು ಸಹ ಇದರಲ್ಲಿ ಬಯಲು ಮಾಡುತ್ತದೆ. ಹಗರಣದಲ್ಲಿ ಪ್ರಮುಖವಾಗಿ ಕೇಳಿಬಂದಿರೋದು ಬಿಲ್ಡರ್ಸ್ಗಳು ಇದರಲ್ಲಿ ಪ್ರಮುಖವಾಗಿ ಭಾಗಿಯಾಗಿದ್ದಾರೆ ಅಂತ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಜೊತೆ ಶಾಮೀಲಾದಂತಹ ಬಿಲ್ಡರ್ಸ್ಗಳು ತಮ್ಮ ಮನಸೋ ಇಚ್ಛೆಯಾಗಿ ದಾಖಲೆಗಳನ್ನು ತಿರುಚಿ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದ್ದಾರೆ ಅನ್ನೋ ಆರೋಪಗಳು ಸಹ ಇದರಲ್ಲಿ ಇದ್ದಾವೆ. ಬೆಂಗಳೂರಿನಲ್ಲಿರುವ ಪ್ರಮುಖ ನಗರಗಳ ಹೆಸರಿನಲ್ಲಿ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಬಿಲ್ಡರ್ಗಳು ಇದರಲ್ಲಿ ನಮ್ಮ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ GBIಗಳಿಗೆ ದಾಖಲೆಗಳನ್ನು ಕೊಟ್ಟು ಹಣವನ್ನು ಲಪಟಾಯಿಸಿದ್ದಾರೆ. ಇದರಲ್ಲಿ ಎಲ್ಲರೂ ಸಹ ಭಾಗಿಯಾಗಿ ಹಂಚಿಕೆ ಆಗಿರೋದರಿಂದ ಸಾಕಷ್ಟು ನಷ್ಟ ಆಗಿದೆ. BBMP ಶುರುವಾದಾಗಿಂದ ಏನು ತನಿಖೆ ನಡೆದರೆ ಸರಿಸುಮಾರು 50,000 ಕೋಟಿಯಷ್ಟು ಈ ಹಗರಣ ಬಯಲಾಗಿದೆ ಅಂತ ತಿಳಿದುಬಂದಿದೆ. ಇದು NR ರಮೇಶ್ ದೂರಿನ ಪ್ರಕಾರ 3 ವರ್ಷದ ದಾಖಲೆಗಳು ನಾಪತ್ತೆಯಾಗಿವೆ ಅಂತ ಕಂಡು ಬಂದಿದೆ. ಈ ದಾಖಲೆಗಳು ಎಲ್ಲಿ ಹೋಗಿದ್ದಾವೆ, ಏನಾಗಿದ್ದಾವೆ ಅನ್ನೋದ್ರ ಬಗ್ಗೆ ತನಿಖೆಯಿಂದನೇ ಗೊತ್ತಾಗಬೇಕು. ರಸ್ತೆ ಅಗಲೀಕರಣ ಮಾಡೋದಕ್ಕೆ ಟಿಡಿಆರ್ನಲ್ಲಿ ಕೆಲವೊಂದು ನಿಯಮಗಳು ಇರ್ತವೆ. ಆ ನಿಯಮಗಳಲ್ಲೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಸಹ ಇರ್ತವೆ. ಸಣ್ಣ ಪುಟ್ಟ ಲೋಪದೋಷಗಳನ್ನೇ ಬಿಲ್ಡರ್ಗಳು ದುರ್ಬಳಕೆ ಮಾಡಿಕೊಂಡು ಅದು ಬೃಹತ್ ಪ್ರಮಾಣಕ್ಕೆ ಬೆಳೆದು ನಿಂತಿದೆ. ಇದು ಯಾವ ಪ್ರಮಾಣ ನಿಂತಿದೆ ಅಂದರೆ ಬೆಂಗಳೂರಿನ ಪ್ರತಿ ಪ್ರದೇಶದಲ್ಲೂ ಸಹ ಟಿಡಿಆರ್ ಹೆಸರಲ್ಲಿ ಹಗರಣಗಳು ನಡೆದಿವೆ ಅನ್ನೋ ಆರೋಪಗಳಿವೆ. ಈ ಟಿಡಿಆರ್ ಹಗರಣ ದೂರು ಕೇವಲ ಲೋಕಾಯುಕ್ತ ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಜಾರಿ ನಿರ್ದೇಶನಾಲಯದಲ್ಲೂ ದೂರು ದಾಖಲಾಗಿದೆ. ಇಡಿ ಸಹ ತನಿಖೆ ಮಾಡ್ತಾ ಇರೋದರಿಂದ ಒಂದು ವೇಳೆ ಇಡಿ ತನಿಖೆಯಲ್ಲಿ ಆರೋಪ ಸಾಬೀತಾದರೆ ರಾಜಕಾರಣಿಗಳು ಮತ್ತು IAS ಅಧಿಕಾರಿಗಳು ಇದರಲ್ಲಿ ಸಿಲುಕುವ ಸಾಧ್ಯತೆ ಇದೆ. ನಾಪತ್ತೆಯಾಗಿರುವ ಸಾಕ್ಷಿಗಳನ್ನು ಹುಡುಕುವ ಪ್ರಯತ್ನ ಮಾಡಬೇಕು. 3 ವರ್ಷದ ದಾಖಲೆಗಳು ಅಂದರೆ ಸುಮ್ಮನೆ ಏನಲ್ಲ. ಈ ಬಗ್ಗೆ ತನಿಖೆ ಮಾಡಿದಾಗಲೇ ಯಾವ ರೀತಿಯಲ್ಲಿ ಎಷ್ಟಿನ ಪ್ರಮಾಣದಲ್ಲಿ ಇದರಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿದ್ರಲ್ಲ ಟಿಡಿಆರ್ನಲ್ಲಿ ಎಷ್ಟರ ಪ್ರಮಾಣದಲ್ಲಿ ಹಗರಣ ಆಗಿದೆ ಅಂತ. ಈ ಬಗ್ಗೆ ನ್ಯಾಯಯುತವಾಗಿ ತನಿಖೆ ನಡೆದರೆ ಮಾತ್ರ ಸತ್ಯಾಂಶ ಹೊರಬೀಳುತ್ತದೆ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.